Hello everyone, welcome back to Learn Easily channel. ಇಲ್ಲಿ 8th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಬ್ರಿಡ್ಜ್ ಕೋರ್ಸ್ 2025ನ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ಆ್ಯಂಡ್ ಕೀ ಆನ್ಸರ್. ಇದು ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ, ಅದರ ಜೊತೆಗೆ ಕೀ ಆನ್ಸರನ್ನು ಸಹ ನೀಡಲಾಗಿರುತ್ತೆ. ಇಲ್ಲಿ ಫಸ್ಟ್ ಮೇನ್ನಲ್ಲಿ ಮೇಕ್ 4 ವರ್ಡ್ಸ್ ಬಿಗಿನಿಂಗ್ ವಿತ್ ದ ಲೆಟರ್ಸ್ ಎಮ್ ಆ್ಯಂಡ್ ಸಿ ಅನ್ನು ನೀಡಲಾಗಿದೆ. ಎಮ್ ಮ್ಯಾನ್, ಮ್ಯಾಂಗೋ ಈ ರೀತಿ ಬರಿಬೇಕಾಗತ್ತೆ. ಸಿಗೆ ಕ್ಯಾಟ್, ಕಾರ್ 4 ವರ್ಡ್ಸನ್ನು ಬರಿಬೇಕಾಗತ್ತೆ. ಸೆಕೆಂಡ್ ಮೇನ್ ನೋಡಿದಾಗ ಫ್ರೇಮ್ ಎ ಸೆಂಟೆನ್ಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಬಿಲೋ. ಸ್ಕೂಲ್ ಆ್ಯಂಡ್ ಕ್ರಿಕೆಟ್. ಸ್ಕೂಲ್, ಐ ಗೋ ಟು ಸ್ಕೂಲ್. ಮೈ ಸ್ಕೂಲ್ ಈಸ್ ವೆರಿ ಬಿಗ್. ಮೈ ಸ್ಕೂಲ್ ಈಸ್ ಬ್ಯೂಟಿಫುಲ್. ಈ ರೀತಿ ಆನ್ಸರ್ಸನ್ನು ಬರಿಬೇಕು. ಕ್ರಿಕೆಟ್, ಐ ಪ್ಲೇ ಕ್ರಿಕೆಟ್. ಐ ಲೈಕ್ ಕ್ರಿಕೆಟ್. ಈ ರೀತಿಯಾಗಿ ಸೆಂಟೆನ್ಸ್ಗಳನ್ನು ಬರಿಬೇಕಾಗುತ್ತೆ. ಇದು ಮಾಡಲ್ ಒಂದು ಕ್ವಶನ್ ಪೇಪರ್ ಆಗಿದ್ದು ಕ್ವಶನ್ಗಳು ಬೇರೆ ರೀತಿ ಬರಬಹುದು. ನಂತರ ಥರ್ಡ್ ಬಂದು ಬ್ರೀಫ್ಲಿ ಇಂಟ್ರೊಡ್ಯೂಸ್ ಯುವರ್ ಫ್ರೆಂಡ್ ಟು ಯುವರ್ ಕ್ಲಾಸ್ಮೇಟ್ಸ್. ನಿಮ್ಮ ಫ್ರೆಂಡನ್ನು ನಿಮ್ಮ ಕ್ಲಾಸ್ಮೇಟ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಓರಲ್ ಆಗಿರ್ಬೋದು ಅಥವಾ ರಿಟರ್ನ್ ಫಾರ್ಮಲ್ಲಿ. ಈಸ್ ಮೈ ಫ್ರೆಂಡ್ ಆಕಾಶ್. ಈಸ್ 14 years old. ಈಸ್ ಫ್ರಮ್ ವಿಲೇಜ್ ನೇಮ್. ಈಸ್ ಪೇರೆಂಟ್ಸ್ ಆರ್. ಈ ಲೈಕ್ಸ್ ಟು ಪ್ಲೇ ಕ್ರಿಕೆಟ್. ಈ ಹ್ಯಾಸ್ ಎ ಹ್ಯಾಬಿಟ್ ಆಫ್ ಕಾಯಿನ್ ಕಲೆಕ್ಷನ್. ಈ ರೀತಿ ಫ್ರೆಂಡನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಚೂಸ್ ದಿ ಕರೆಕ್ಟ್ ಪೊಲೈಟ್ ಎಕ್ಸ್ಪ್ರೆಷನ್ ಫ್ರಮ್ ದ 4 ಆಪ್ಷನ್ಸ್ ಬೇಸ್ಡ್ ಆನ್ ದ ಗಿವನ್ ಸಿಚುವೇಶನ್ ಇದೆ. ಯು ವಾಂಟ್ ಟು ಟಾಕ್ ಟು ಎ ಸ್ಟ್ರೇಂಜರ್, ಹೌ ಯು ವಿಲ್ ಆಸ್ಕ್. ಸ್ಟ್ರೇಂಜರ್ ಜೊತೆ ಮಾತಾಡಬೇಕಾದ್ರೆ ಯಾವ ರೀತಿ ಮಾತಾಡ್ತೀರಾ? ಆಯ್ ಸರ್, ಹಲೋ ಸರ್, ಎಕ್ಸ್ಕ್ಯೂಸ್ ಮಿ ಸರ್, ಶಾಲ್ ವಿ ಟಾಕ್ ಈ ರೀತಿ ಇದೆ. ಇದಕ್ಕೆ ಆಪ್ಷನ್ ಸಿ ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಮಾತಾಡಬೇಕಾಗತ್ತೆ. ಕನ್ವರ್ಟ್ ದ ಗಿವನ್ ಸೆಂಟೆನ್ಸ್ ಇಂಟು ಪೊಲೈಟ್ ಎಕ್ಸ್ಪ್ರೆಷನ್ ಇದೆ. ಸ್ವಿಚ್ ಆಫ್ ದ ಫ್ಯಾನ್ ಅಂತ ಇದೆ. ವುಡ್ ಯು ಪ್ಲೀಸ್ ಸ್ವಿಚ್ ಆಫ್ ದ ಫ್ಯಾನ್. ನಂತರ ಡಿಸ್ಕ್ರೈಬ್ ದ ಫಾಲೋಯಿಂಗ್ ಪಿಕ್ಚರ್. ಇಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಕ್ಕಂಥ ಚಿತ್ರ ಇದೆ. ದಿಸ್ ಇಸ್ ದ ಪಿಕ್ಚರ್ ಆಫ್ ಎ ಪ್ಲೇಯಿಂಗ್ ಕ್ರಿಕೆಟ್. ದೆರ್ ಆರ್ 5 students are playing cricket. A boy is batting, one boy is bowling. There is a dog in the picture. They are all happy in playing cricket. ಈ ರೀತಿಯಾಗಿ ಒಂದು ಡಿಸ್ಕ್ರಿಪ್ಟಿವ್ ಸೆಂಟೆನ್ಸ್ಗಳನ್ನು ಬರೀಬೇಕಾಗತ್ತೆ. ನಂತರ ರೀಡ್ ದ ಫಾಲೋಯಿಂಗ್ ಚಾರ್ಟ್ ಆ್ಯಂಡ್ ಆನ್ಸರ್ ಇದೆ. ಚಾರ್ಟ್ ಕೊಟ್ಟಿದೆ. ಆ ಚಾರ್ಟ್ನಲ್ಲಿ ಒಂದು ರೀಡ್ ಮಾಡಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ವಾಟ್ ಈಸ್ ದ ಗರ್ಲ್ ಹೈಟ್ ಅಟ್ 8 years. 8 ವರ್ಷಕ್ಕೆ ಆ ಹುಡುಗಿಯ ಹೈಟ್ ಎಷ್ಟು ಅಂತ ಕೇಳಿದೆ. ಅಲ್ಲಿ 55 ಸೆಂಟಿಮೀಟರ್ಸ್ ಅಥವಾ 55 inches. ನಂತರ ಬಂದು ವಾಟ್ ಈಸ್ ಅವರ್ ಏಜ್ ಅಟ್ 30 inches ಹೈಟ್. 30 ಇಂಚ್ ಹೈಟ್ ಇರಬೇಕಾದ್ರೆ ಅವಳ ವಯಸ್ಸೆಷ್ಟು? 2 years. ನಂತರ ವಾಟ್ ಟೈಪ್ ಆಫ್ ಸೆಂಟೆನ್ಸಸ್ ಆರ್ ದ ಫಾಲೋಯಿಂಗ್. ಕೆಳಗೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗಳು ಯಾವ ಟೈಪ್ ಇದೆ? ಮೈ ಸ್ಕೂಲ್ ಈಸ್ ವೆರಿ ಬಿಗ್. ಪ್ಲೀಸ್ ಗಿವ್ ಮಿ ಎ ಪೆನ್. ಮೈ ಸ್ಕೂಲ್ ಈಸ್ ವೆರಿ ಬಿಗ್ ಅಸರ್ಟಿವ್ ಆಗುತ್ತೆ. ಪ್ಲೀಸ್ ಗಿವ್ ಮಿ ಎ ಪೆನ್ ಅಂತಕ್ಕಂಥದ್ದು ಇಂಪ್ಯಾರಿಟಿವ್ ಸೆಂಟೆನ್ಸ್. ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಪಾಸ್ಟ್ ಟೆನ್ಸ್ ಇದೆ. ಐ ಕಾಲ್ ಮೈ ಫ್ರೆಂಡ್ ಇದೆ. ಐ ಕಾಲ್ಡ್ ಮೈ ಫ್ರೆಂಡ್. ಉಮಾ ರನ್ಸ್ ವೆರಿ ಫಾಸ್ಟ್ ಇದೆ. ಉಮಾ ರ್ಯಾನ್ ವೆರಿ ಫಾಸ್ಟ್. ನಂತರ ಲೆಟರ್ ರೈಟಿಂಗ್ ಆ್ಯಂಡ್ ಒಂದು ಲೆಟರ್ ರೈಟಿಂಗ್ಗೆ ಒಂದು ಕೀ ಆನ್ಸರ್ ನೀವು ರೆಡಿ ಆಗಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಮಾಡಲ್ ಕ್ವಶನ್ ಪೇಪರ್ ಪೋಸ್ಟ್ ಟೆಸ್ಟ್ಗಾಗಿ ಇಲ್ಲಿ ಕೀ ಆನ್ಸರನ್ನು ಸಹ ನೀಡಲಾಗಿರುತ್ತೆ. ಈ ಒಂದು PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಸಹ ಮಾಡಿಕೊಳ್ಬಹುದು. ಇದು ಒಂದು ಮಾಡಲ್ ಕ್ವಶನ್ ಪೇಪರ್ ಆ್ಯಂಡ್ ಕೀ ಆನ್ಸರ್ ಆಗಿರುತ್ತೆ. ಈ ಮಾಡಲ್ನಲ್ಲಿ ಬೇರೆ ರೀತಿಯ ಪ್ರಶ್ನೆ ಪತ್ರಿಕೆಗಳು ಸಹ ನೀವು ಕಾಣಬಹುದು. ಹಾಗೆ ಇನ್ನೂ ನೀವು ಹೆಚ್ಚಿನ ವಿಡಿಯೋಗಳನ್ನು ನೀವು ನೋಡೋದಕ್ಕೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.